ಸ್ನೇಹಿತರೆ, ಕೇಂದ್ರ ಸರ್ಕಾರವು ಹೊಸ ರೇಷನ್ ಕಾರ್ಡ್ ತರುವ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಈಗ ಮೊದಲ ಬಾರಿಗೆ ಹೊಸ ರೇಷನ್ ಕಾರ್ಡ್ ಹೇಗಿರಲಿದೆ ಮತ್ತು ಹಳೆಯ ರೇಷನ್ ಕಾರ್ಡ್ಗೆ ಹೋಲಿಸಿದರೆ ಹೊಸ ರೇಷನ್ ಕಾರ್ಡ್ನಲ್ಲಿ ಸಿಗುವ ಲಾಭಗಳೇನು? ಇದರ ಜೊತೆಗೆ ರಾಜ್ಯ ಸರ್ಕಾರವು BPL ರೇಷನ್ ಕಾರ್ಡ್ ಇರುವವರಿಗೆ 4 ಹೊಸ ಪದಾರ್ಥಗಳನ್ನು ನೀಡುತ್ತಿದ್ದಾರೆ. ಈ ಎಲ್ಲ ಮಾಹಿತಿ ನೋಡುವ ಮುನ್ನ ನಿಮ್ಮ ಮನೆಯಲ್ಲೂ ಕೂಡ APL, BPL ಯಾವುದೇ ರೇಷನ್ ಕಾರ್ಡ್ ಇದ್ದರೂ ಸಹ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ತೇಜ್ ಕನ್ನಡ ಟಿವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೇಂದ್ರ ಸರ್ಕಾರವು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯನ್ನು ಏಪ್ರಿಲ್ನಿಂದ ಎಲ್ಲ ರಾಜ್ಯಗಳಲ್ಲೂ ಸಹ ಜಾರಿ ತರುವ ವಿಷಯ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಈ ಯೋಜನೆಯಲ್ಲಿ 5 ಲಾಭಗಳನ್ನು ನೀವು ತಿಳಿದುಕೊಳ್ಳಲೇಬೇಕು. ಇಲ್ಲದಿದ್ದರೆ ಈ ಯೋಜನೆಯ ಲಾಭಗಳು ಸಿಗುವುದಿಲ್ಲ. ಈಗಿರುವ ಸಿಸ್ಟಮ್ ಹೇಗಿದೆ ಅಂದರೆ, ಪ್ರತಿ ರಾಜ್ಯಕ್ಕೂ ಸಹ ಅದರದ್ದೇ ಆದ ರೇಷನ್ ಕಾರ್ಡ್ ಇರಲಿದೆ. ನೀವು ಪಕ್ಕದ ರಾಜ್ಯಕ್ಕೆ ವಲಸೆ ಹೋದರೆ ಅಥವಾ ಬೇರೆ ರಾಜ್ಯಗಳಿಗೆ ವಲಸೆ ಹೋದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ವರ್ಕ್ ಆಗೋದಿಲ್ಲ. ನಿಮಗೆ ಸಿಗುತ್ತಿರುವ ಈ ರೇಷನ್ ಅನ್ನ ಕೊಡುತ್ತಿರುವುದು ಕೇಂದ್ರ ಸರ್ಕಾರ. ಅದಕ್ಕೆ ಎಲ್ಲಿ ಹೋದರೂ ಸಹ ಇದರ ಲಾಭ ಪ್ರತಿಯೊಬ್ಬರೂ ಕೂಡ ಪಡೆಯಬೇಕೆಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ತರುತ್ತಿದ್ದಾರೆ. ಈ ಹೊಸ ರೇಷನ್ ಕಾರ್ಡ್ನಲ್ಲಿ ಮೊದಲಿಗೆ ರಾಜ್ಯದ ಇನಿಷಿಯಲ್ ಇರಲಿದೆ. ಉದಾಹರಣೆಗೆ ಕರ್ನಾಟಕಕ್ಕೆ KA, ಆಂಧ್ರ ಪ್ರದೇಶ್ಗೆ AP ಮತ್ತು ಮಧ್ಯಪ್ರದೇಶ್ಗೆ MP. ಈ ರೀತಿ ಗಾಡಿಗಳ ನಂಬರ್ ಪ್ಲೇಟ್ ಮೇಲೆ ಹೇಗಿರುತ್ತೋ ಹಾಗೆ ಇರಲಿದೆ. ಅದರ ನಂತರ 10 ಡಿಜಿಟ್ನ ರೇಷನ್ ಕಾರ್ಡ್ ನಂಬರ್ ಇರಲಿದೆ, ನಮ್ಮ ಫೋನ್ ನಂಬರ್ನ ರೀತಿ. ಮತ್ತು ಇದರಲ್ಲಿರುವ ಮೊದಲ 2 ಅಂಕಿಗಳು ನಿಮ್ಮ ಈಗಿನ ರೇಷನ್ ಕಾರ್ಡ್ ಆಧಾರಿತವಾಗಿರುತ್ತದೆ. ನಿಮ್ಮ ಬಳಿ ಹಳೆಯ ರೇಷನ್ ಕಾರ್ಡ್ ಇದ್ದರೆ ಟೆನ್ಷನ್ ಪಡುವ ಅಗತ್ಯವೇ ಇಲ್ಲ. ನೀವು ಅದನ್ನೇ ತೋರಿಸಿ ರೇಷನ್ ಪಡೆಯಬಹುದು. ಒಂದು ವೇಳೆ ನೀವು ಪಕ್ಕದ ರಾಜ್ಯಗಳಿಗೆ ವಲಸೆ ಹೋಗೋ ಹಾಗಿದ್ರೆ ಮಾತ್ರ ಈ ಹೊಸ ರೇಷನ್ ಕಾರ್ಡ್ ಮಾಡಿಸಬೇಕಾಗುತ್ತದೆ. ಮತ್ತು ರಾಜ್ಯ ಸರ್ಕಾರವು BPL ರೇಷನ್ ಕಾರ್ಡ್ನ ಮೇಲೆ 4 ಹೊಸ ಆಹಾರ ಧಾನ್ಯಗಳನ್ನು ಉಚಿತವಾಗಿ ನೀಡುತ್ತಿದೆ. ಮೊದಲು ನೀಡುತ್ತಿದ್ದ ಒಬ್ಬರಿಗೆ 7 kg ಅಕ್ಕಿಯ ಬದಲು ಇನ್ಮುಂದೆ ಒಬ್ಬರಿಗೆ 5 kg ಅಕ್ಕಿಯನ್ನು ಕೊಡಲಿದೆ. ಇದರ ಜೊತೆಗೆ 1 kg ಕಡಲೆಕಾಯಿ ಬೀಜ, 1 ಲೀಟರ್ ಎಣ್ಣೆ, ತೊಗರಿಬೇಳೆ 1 kg ಮತ್ತು 1 kg ಕಲ್ಲುಪ್ಪನ್ನು ಸಹ ನೀಡಲಿದೆ ಎಂದು ರಾಜ್ಯ ಸರ್ಕಾರವು ತಿಳಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರವು 2 kg ಅಕ್ಕಿಯನ್ನು ಕಡಿಮೆ ಮಾಡಿ ಕಡಲೆಕಾಯಿ, ತೊಗರಿಬೇಳೆ, ಎಣ್ಣೆ ಮತ್ತು ಉಪ್ಪು ಕೊಡುತ್ತಿರುವುದು ಸರಿ ಇದೆಯಾ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.